ಜೆಮಾಲಜಿಯಲ್ಲಿ ಇಂಟ್ರೆಸ್ಟ್ ಇರೋ ಸಾಕಷ್ಟು ಜನಕ್ಕೆ ಕಲರ್ ಆಗಿ ಸ್ಟೋನ್ಸ್ ಹಾಕೊಳ್ಬೇಕು, ಒರಿಜಿನಲ್ ರೂಬಿಯನ್ನ ಧರಿಸಬೇಕು ಅನ್ನುವಂಥ ಸಾಕಷ್ಟು ಆಸೆಗಳಿರುತ್ತೆ. ಆದರೆ ಯಾವ ಸ್ಟೋನನ್ನ ಎಷ್ಟು ಕಾಲಘಟ್ಟದಲ್ಲಿ ಹಾಕ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಐಡಿಯಾ ಇರೋದಿಲ್ಲ. ಕರೆಕ್ಟಾಗಿ ಅವ್ರಿಗೆ ಗೈಡ್ ಮಾಡುವಂಥವ್ರು ಯಾರೂ ಇರೋದಿಲ್ಲ. ಅದಕ್ಕಾಗಿ ಡಾಕ್ಟರ್ ಆಫ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಶೋರೂಮ್ ಏನಿದೆ, ಇಲ್ಲಿ ನಿಮಗೆ ಯಾವಾಗಲೂ ಕೂಡ ಕರೆಕ್ಟಾಗಿ ಗೈಡ್ ಮಾಡುವಂಥದ್ದು, ಅಂದರೆ ಯಾವ ಸ್ಟೋನ್ ಹಾಕೊಂಡ್ರೆ ಎಷ್ಟು ಗಾತ್ರದ್ದು, ಯಾವ ಬಣ್ಣದ್ದು ಮತ್ತು ಯಾವ ಆಕಾರದಲ್ಲಿರುವಂಥದ್ದು ಹಾಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ, ಇದೆಲ್ಲದರ ಬಗ್ಗೆ ಕರೆಕ್ಟಾಗಿ ಗೈಡ್ ಮಾಡೋದಕ್ಕೆ ಆಸ್ಟ್ರಾಲಜರ್ ಕೂಡ ಇದ್ದಾರೆ. ನಾನೀಗ ಶೋರೂಮ್ನಲ್ಲಿ ಇರುವಂಥದ್ದು, ಇಲ್ಲಿ ಆಸ್ಟ್ರಾಲಜರ್ ಡಾಕ್ಟರ್ ಮಂಜುನಾಥ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆನೇ ಮಾತಾಡ್ಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಗುರೂಜಿ, ಈಗ ತುಂಬ ಜನಕ್ಕೆ ಜೆಮ್ ಸ್ಟೋನ್ಸ್ ಹಾಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ, ಆಸೆ ಕೂಡ ಇರುತ್ತೆ ತುಂಬ ಜನಕ್ಕೆ. ಆದರೆ ಯಾರು ಯಾವುದನ್ನ ಹಾಕೊಂಡ್ರೆ ಅವರ ಜನ್ಮ ರಾಶಿ ಪ್ರಕಾರ ಆಗಿರ್ಬೋದು, ಸೊ ಆಸ್ಟ್ರಾಲಜಿಕಲಿ ನೀವು ಅವ್ರಿಗೆ ಯಾವ ರೀತಿಯಾಗಿ ಗೈಡೆನ್ಸ್ ಮಾಡ್ತೀರಾ ಇಲ್ಲಿ ಬರುವಂಥ ಕಸ್ಟಮರ್ಸ್ಗೆ? ಮೊದಲೇದಾಗಿ ಜ್ಯೋತಿಷಾಸ್ತ್ರದಲ್ಲಿ ಪರಿಹಾರ ಅನ್ನೋದು ಒಂದು ಮುಖ್ಯ ಭಾಗ. ಕರ್ಮ ಸಿದ್ಧಾಂತದಲ್ಲಿ ಪರಿಹಾರ ಸಿಗೋದಂಥದ್ದು ಅವರವರ ಜಾತಕದ ಅನುಸಾರ ವಿಚಾರವಾಗಿ ನೋಡ್ತಾ ಬರ್ತೇವೆ. ಅವರ ಜಾತಕದಲ್ಲಿ ಪರಿಹಾರ ಸಿಗಬೇಕು ಅಂತಂದರೆ ಮಣಿ, ಮಂತ್ರ, ಔಷಧಿ ಅನ್ನೋ ವಿಚಾರದಲ್ಲಿ ಹೇಳ್ತೀವಿ. ಅದರಲ್ಲಿ ನಾವು ಏನಂತೀವಿ, ಮಣಿಯಲ್ಲಿ ನಮಗೆ ಒಂದು ಜೆಮ್ ಸ್ಟೋನ್ ಅಂದರೆ ಭೂಮಿ ಕೆಳಗಡೆ ಇರುವಂಥ ಜೆಮ್ ಸ್ಟೋನು ಅತ್ಯದ್ಭುತವಾಗಿರುವಂಥ ಒಂದು ಪರಿಹಾರ ಕಲಿಯುಗದಲ್ಲಿ ಇರುವಂಥದ್ದು. ಸೊ ಅದರಲ್ಲಿ ನೀವು ಹೇಳ್ತಾ ಇದ್ದೀರಾ ಪ್ರತಿಯೊಂದು ಜೆಮ್ ಸ್ಟೋನ್ ವಿಚಾರವಾಗಿ ನವರತ್ನಗಳಲ್ಲಿ ಈಗ ನೀವು ರೂಬಿ ಆಗಿರ್ಬೋದು, ಈ ವಿಚಾರದಲ್ಲಿ ಅವರ ಗ್ರಹಗತಿಗಳ ಅನುಸಾರವಾಗಿ ಅವರಿಗೆ ಯಾವ ದಶಾಭುಕ್ತಿ ನಡೀತಿದೆ ಮತ್ತು ಅವರ ಗೋಚಾರ ಫಲ ಏನು ಮತ್ತು ಅವರಿಗೆ ದಶಾ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ, ಅವರ ಜಾತಕದ ವಿಚಾರವಾಗಿ ನೋಡಿದಾಗ ಆದರೂ ಎಷ್ಟು ಕ್ಯಾರೆಟ್ ಹಾಕ್ಕೋಬೇಕು ಮತ್ತು ಎಷ್ಟು ವಿಚಾರ ಆಗಬೇಕು ಅಂತ ಅವರವರ ಒಂದು ಜಾತಕದ ಅನುಸಾರವಾಗಿ ನಾವು ವಿಶ್ಲೇಷಿಸಿದಾಗ ಆ ಒಂದು ಜೆಮ್ ಸ್ಟೋನ್ನ ನಾವು ರೆಕಮೆಂಡ್ ಮಾಡ್ತೀವಿ. ಮತ್ತು ಎಲ್ಲ ಜೆಮ್ ಸ್ಟೋನು ಅಂಗಡಿಯಲ್ಲಿ ತೊಗೊಂಡು ಡೈರೆಕ್ಟಾಗಿ ಹಾಕ್ಕೊಳ್ಳುವಂಥದ್ದಲ್ಲ. ಇಲ್ಲಿ ಒಂದು ರೆಪ್ಯೂಟೆಡ್ ಜೆಮಾಲಜಿಸ್ಟ್ ಹತ್ರ ಮತ್ತು ಒಬ್ಬ ರೆಪ್ಯೂಟೆಡ್ ಅಸ್ಟ್ರಾಲಜರ್ ಹತ್ರ ಆ ಒಂದು ಜಾತಕ ವಿಶ್ಲೇಷಣೆ ಮಾಡಿ ಪರಿಶೀಲನೆ ಮಾಡಿ ಹಾಕ್ಕೋಬೇಕಾದಾಗ ಅದರದ್ದು ಒಂದು ಎನರ್ಜೈಸಿಂಗ್ ಪ್ರೊಸೆಸ್ ಇರುತ್ತೆ. ಆ ಒಂದು ಅವರ ಜಾತಕಾನುಸಾರವಾಗಿ ಎನರ್ಜೈಸಿಂಗ್ ಪ್ರೊಸೆಸ್ ಪ್ರಕಾರ ಹಾಕ್ಕೊಂಡಾಗ ಅವರಿಗೆ ಆ ಒಂದು ಎನರ್ಜಿ ಪಾಸ್ ಆನ್ ಆಗುವಂಥದ್ದು. ಯಾಕಂದರೆ ಪ್ರತಿಯೊಂದು ಜೆಮ್ ಸ್ಟೋನ್ಗೆ ಅದರದೇ ಆದ ಮಹತ್ವ ಇರುತ್ತೆ. ಯಾಕಂದರೆ ಜೆಮ್ ಸ್ಟೋನ್ಸ್ ಎಲ್ಲ ಹಿಂದ್ಗಡೆ ಫ್ಯಾನ್ಸಿ ಜೆಮ್ ಸ್ಟೋನ್ ಬರುತ್ತೆ, ಓಪನ್ ಸೆಟ್ಟಿಂಗ್ ಬರುತ್ತೆ. ಆ ಜೆಮ್ ಸ್ಟೋನ್ನ ವೇವ್ಸು ಮೇಲೆ ಸನ್ರೈಸ್ ಆಗಿರ್ಬೋದು ಮತ್ತು ಬೇರೆ ವೇವ್ಸು ಒಂದು ನರ್ವ್ಸ್ ಮುಖಾಂತರ ಪಾಸ್ ಆದಾಗ ಆ ಒಂದು ನರ್ವ್ಸಿಂದ ಆ ಒಂದು ಗ್ರಹದ ಪ್ರಭಾವ ಆ ಇದಕ್ಕೆ ಬರುವಂಥದ್ದು. ಸೊ ಆ ಒಂದು ಸಂಬಂಧಪಟ್ಟಂಥದ್ದು ಜೆಮ್ ಸ್ಟೋನ್ಸ್ ಅವರಿಗೆ ಧರಿಸಿದಾಗ ಆ ಒಂದು ವೇರಿಂಗ್ ಪ್ರೊಸೀಜರ್ ಮಾಡಿದಾಗ ಎನರ್ಜಿ ಸಿಕ್ಕೇ ಸಿಗುತ್ತದೆ. ಎಸ್ ಗುರುಜಿ, ನೀವು ಹೇಳ್ತಾ ಇದ್ರಿ ಈಗ ಅಂದರೆ ಇದನ್ನು ಎನರ್ಜೈಸ್ ಮಾಡುವಂಥದ್ದು ಅಂತ. ಸೊ ಯಾವ ರೀತಿಯಾಗಿ ಎನರ್ಜೈಸ್ ಮಾಡಬಹುದು? ಈಗ ಅಂದರೆ ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಕಲರ್ದು ಎಲ್ಲ ಸ್ಟೋನ್ಸು ಸಿಗುತ್ತೆ, ಅದನ್ನು ಹಾಕೊಂಡ್ರೆ ಅದು ಎಫೆಕ್ಟ್ ತೋರಿಸೋದಿಲ್ಲ. ಹಾಗಾಗಿ ಅದನ್ನು ಎನರ್ಜೈಸ್ ಮಾಡೋದಕ್ಕೆ ಏನಾದರೂ ಪ್ರೊಸೀಜರ್ ಇದೆಯಾ? ಒಂದಿಷ್ಟು ಪೂಜಾ ವಿಧಾನಗಳಿದೆಯಾ? ಅಂದರೆ ಅದು ವರ್ಕ್ ಆಗಬೇಕು ಅಂದರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ? ನೋಡಿ, ಇದು ತುಂಬ ಒಳ್ಳೆಯ ಪ್ರಶ್ನೆ. ಖಂಡಿತ ಯಾವುದೇ ಒಂದು ಎನರ್ಜೈಸ್ ಮಾಡಬೇಕಾದ್ರೆ ಅನುಷ್ಠಾನ ಮುಖೇನ ಎನರ್ಜೈಸ್ ಮಾಡ್ಬೋದು. ಅನುಷ್ಠಾನಕ್ಕೆ ಜ್ಯೋತಿಷಾಸ್ತ್ರನಲ್ಲಿ ದೈವಜ್ಞರಲ್ಲಿ ನಾವು ಸ್ವತಃ ಆ ವ್ಯಕ್ತಿಯ ಅನುಸಾರವಾಗಿ ಆ ವ್ಯಕ್ತಿಗೆ ಅವರ ರಾಶಿ, ನಕ್ಷತ್ರ, ಗ್ರಹ ಮತ್ತು ಯಾವ ದಿನ ಅವರಿಗೆ ಬಲವಾಗಿರುತ್ತೋ ಜಾತಕದ ವಿಚಾರವಾಗಿ, ವಿಶೇಷವಾಗಿ ಒಬ್ಬರೊಬ್ಬರು ಸೋಮವಾರ ಹುಟ್ಟಿರ್ತಾರೆ ಮತ್ತು ಅವರ ನಕ್ಷತ್ರ ಒಂದು ಯಾವುದೋ ಒಂದು ಚಂದ್ರನ್ ರಿಲೇಟೆಡ್ ನಕ್ಷತ್ರಗಳು ಬರುತ್ತೆ. ರೋಹಿಣಿ, ಹಸ್ತ, ಶ್ರವಣ, ಇದು ಚಂದ್ರನ್ ನಕ್ಷತ್ರ ಅಂತ ಹೇಳ್ತೀವಿ. ಆ ನಕ್ಷತ್ರದ ಆಧಾರಿತವಾಗಿ ಹರಳನ್ನು ಧರಿಸಿದರೆ ಒಳ್ಳೆಯದಾಗುತ್ತೆ. ಕೆಲವೊಬ್ಬರಿಗೆ ಶುಭ ನಕ್ಷತ್ರಗಳಂತಿರುತ್ತೆ, ಅಂದರೆ ಜನ್ಮ, ಸಂಪತ್, ವಿಪತ್, ಕ್ಷೇಮ, ಸಾಧನ, ನೈದನ, ಪ್ರತ್ಯಕ್ ತಾರ, ಈ ಥರ ತಾರಾಬಲದಲ್ಲಿ ನೋಡ್ತೀವಿ. ಆ ತಾರಾಬಲದಲ್ಲಿ ಅವರು ಧರಿಸುವಂಥ ದಿನ ಒಂದು ಸಾಧನೆ ತಾರೆ ಮತ್ತು ಒಂದು ಸಂಪತ್ತಾರೆ ದಿನ ಆಗಿರುವಂಥದ್ದು. ಸೊ ಆ ದಿನಕ್ಕೆ ನಾವು ಸಂಬಂಧಪಟ್ಟಂಥದ್ದು ಆ ಒಂದು ಜೆಮ್ ಸ್ಟೋನ್ ವಿಚಾರವಾಗಿ, ಅಂದರೆ ಏನು ಹರಳು, ಶುಭ ಹರಳು ಅಂತ ಹೇಳ್ತೀವಿ, ಅದರದ್ದೇ ಒಂದು ಮೂಲ ಮಂತ್ರಗಳಿರುತ್ತೆ. ಆ ಮೂಲ ಮಂತ್ರಗಳನ್ನು ನಾವು ಆ್ಯಸ್ ಎ ಅಸ್ಟ್ರಾಲಜರ್ ಅವರ ಒಂದು ಹೆಸರನ್ನ ಸಂಕಲ್ಪ ಮಾಡಿ 1ರಿಂದ 108 ಬಾರಿ ಆ ಮೂಲ ಮಂತ್ರವನ್ನು ಜಪ ಮಾಡಿ ಎನರ್ಜೈಸ್ ಮಾಡಿ ಕೊಡುವಂಥದ್ದು ಒಂದು ಭಾಗವಾಗಿರುವಂಥದ್ದು. ಇನ್ನೂ ಒಂದು ಭಾಗ ಯಾರು ತೊಗೊಂಡಿರ್ತಾರೋ ಅವರು ಯಾವ ದೇವರದಲ್ಲಿ, ಇಷ್ಟ ದೇವರು ಅಂತಿರ್ತದೆ ಮತ್ತು ಅವರ ಒಂದು ರೆಗ್ಯುಲರ್ ಪೂಜೆ ಮಾಡುವಂಥ ದೇವರು ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ಆ ದೇವ್ರ ಹತ್ರ ಒಂದು ಪಾದದ ಹತ್ರ ಸ್ಪರ್ಶ ಮಾಡಿಸ್ಬಿಟ್ಟು ಆ ದೇವಸ್ಥಾನದಲ್ಲಿ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಮೂಲ ಮಂತ್ರಗಳು, ಉದಾಹರಣೆಗೆ ಒಂದು ಸೂರ್ಯನ ಮೂಲ ಮಂತ್ರ ಆಗಿರ್ಬೋದು, ಒಂದು ಶನಿಯ ಮೂಲ ಮಂತ್ರ ಆಗಿರ್ಬೋದು, ಅಂದರೆ ನೀಲಮಣಿ ಹರಳು ಹಾಕ್ಕೊಂಡಾಗ
ಶನಿಯ ಮೂಲ ಮಂತ್ರ ಓಂ ಶಂ ಶನೇಶ್ವರಾಯ ನಮಃ ಅಂತೇಳಿ ಅದನ್ನು 108 ಬಾರಿ ಆ ಒಂದು ದೇವಸ್ಥಾನದಲ್ಲಿ ಆ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಪಾದಸ್ಪರ್ಶನ ಮಾಡಿಸಿ 108 ಬಾರಿ ಆ ದೇವಸ್ಥಾನದಲ್ಲೇ ಕೂತ್ಕೊಂಡು ಅದು ಕೆಲವೊಂದಕ್ಕೂ ಕೆಲವೊಂದು ದಿಕ್ಕುಗಳಿರುತ್ತೆ. ಒಂದೊಂದು ಹರಳಿಗೂ ಈಗ ನಾವು ಶನಿಗೆ ಸಂಬಂಧಪಟ್ಟಂಥದ್ದು ನೀಲಮಣಿ ಹರಳು ಅಂತ ಹೇಳ್ತೀವಿ, ಶುಕ್ರನಿಗೆ ಸಂಬಂಧಪಟ್ಟಂಥದ್ದು ವೈಟ್ ಜಿರ್ಕನ್ ಅಂತ ಹೇಳ್ತೀವಿ, ದಕ್ಷಿಣಾಭಿಮುಖವಾಗಿ ಶುಕ್ರನಿಗೆ ಎನರ್ಜೈಸ್ ಮಾಡುವಂಥದ್ದು. ಆ ಮೂಲ ಮಂತ್ರಗಳನ್ನು ಹೇಳಿ ಜಪ ಮಾಡಿದಾಗ ಆ ಅನುಷ್ಠಾನ ಪೂರ್ತಿ ಆಗುತ್ತೆ ಮತ್ತು ಅದು ಎನರ್ಜೈಸ್ ಕೂಡ ಆಗುವಂಥದ್ದು. ಮತ್ತು ಅದು ಧರಿಸಿ ಎನರ್ಜೈಸ್ ಮಾಡಿದಾಗ ಹರಳಿಗೆ ವಿಶೇಷವಾದ ಒಂದು ಶಕ್ತಿ ಬಂದಿರುವಂಥದ್ದು. ಈಗ ನಾವು ಯಾವುದೇ ಒಂದು ಕೈಯಲ್ಲಿ ಹರಳುಗಳನ್ನು ಧರಿಸಿದಾಗ ಈಗ ಒಂದು ಶೇಕ್ ಹ್ಯಾಂಡ್ ಮಾಡ್ಬೋದು, ಅದರಿಂದ ಏನೂ ಎನರ್ಜಿ ಇದಾಗಲ್ಲ. ಆದರೆ ಈ ಹರಳನ್ನು ಧರಿಸಿದಾಗ ಅದನ್ನು ತೆಗೆದು ಇದು ಚೆನ್ನಾಗಿದೆ ನೋಡಿ ಅಂತ ಇನ್ನೊಬ್ರ ಕೈಯಲ್ಲಿ ಕೊಟ್ಟರೆ ಎನರ್ಜಿ ಡೌನ್ ಆಗುವಂಥದ್ದು. ಸೊ ಅದು ವಿಶೇಷವಾಗಿ ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ, ಸೊ ಅದಕ್ಕೆ ಏನು ಎನರ್ಜೈಸ್ ಮಾಡ್ಕೊಂಡಿರುವಂಥ ಸ್ಟೋರ್ನ ಪ್ರತ್ಯೇಕ ಸ್ಥಳದಲ್ಲಿ ತೆಗೆದಿಡುವಂಥದ್ದು. ಅಂದರೆ ಬೇರೆ ಟೈಮಲ್ಲಿ ಅಂದರೆ ಅವರು ದಿನನಿತ್ಯ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಟೈಮಲ್ಲಿ ಹಾಕ್ದಿರಂಗೆ ಈಗ ಒಂದು ರಿಸ್ಟ್ ವಾಚ್ ಕಟ್ಟಿರ್ತೀರ, ಸೊ ಅದು ಯಾವ ಥರ ಇರುತ್ತೆ, ಒಂದು ಆಫೀಸ್ಗೆ ಹೋಗಬೇಕಾದಾಗ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳು ಶುಭ ಒಂದು ಸೂಚಕವಾಗಿ ನಾವು ಒಳ್ಳೆ ಬಟ್ಟೆನ ಧರಿಸಿ ಒಂದು ವಾಚ್ನ ಧರಿಸಿ ಹೊರಗೆ ಹೋಗ್ತೀವಿ. ಅದೇ ರೀತಿ ಜಮ್ ಸ್ಟೋನ್ ಕೂಡ ಅತ್ಯಂತ ಶುಭಕರವಾಗಿರುವಂಥದ್ದು. ಉದಾಹರಣೆಗೆ ನಾವು ಗಂಧ ಕುಂಕುಮಗಳನ್ನು ಹಾಕಿರ್ತೀವಿ, ಸೊ ಗಂಧ ಕುಂಕುಮ ಹಾಕಬೇಕಾದಾಗ ನಾವು ಮಲಗಬೇಕಾದಾಗ ಅದೇ ಆ ಗಂಧ ಕುಂಕುಮವನ್ನು ನಾವು ಧರಿಸೋದಿಲ್ಲ. ಸೊ ಅದೇ ರೀತಿ ವಿಶೇಷವಾಗಿ ಜಮ್ ಸ್ಟೋನ್ಸ್ಗೂ ಕೂಡ ಈ ಹರಳುಗಳಿಗೂ ಕೂಡ ವಿಶೇಷವಾದ ಶಕ್ತಿ ಇರುತ್ತೆ. ಆ ಅನುಷ್ಠಾನ ಮಾಡಿ ಆ ಪ್ರೊಸೀಜರಲ್ಲಿ ಧರಿಸಿ ಮತ್ತು ಇದನ್ನು ಫಾಲೋ ಮಾಡಿದ್ರೆ ಆ ಯಾರು ಇದನ್ನು ಬಳಸ್ತಾ ಇರ್ತಾರೋ ಅವರಿಗೆ ತುಂಬ ಒಳ್ಳೆಯದಾಗುವಂಥದ್ದು. ಈಗ ಗುರುಜಿ, ಆಸ್ಟ್ರಾಲಜಿಕಲಿ ಕೆಲವೊಂದು ಬ್ಯಾಡ್ ಎಫೆಕ್ಟ್ಸ್ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಅದನ್ನು ನಲ್ಲಿಫೈ ಮಾಡೋದಕ್ಕೆ ಕಾಮನ್ ಆಗಿ ಒಂದು ಸ್ಟೋನ್ ಅಂತ ಏನಾದರೂ ಇರುತ್ತಾ? ಈಗ ನವರತ್ನಗಳ ಬಗ್ಗೆ ಹೇಳೋದಾದ್ರೆ ನವರತ್ನವನ್ನು ಯಾರು ಬೇಕಾದರೂ ಧರಿಸ್ಬೋದಾ? ಅದು ಅಂದರೆ ಈಸಿಯಾಗಿ ಸಿಕ್ಬಿಡುತ್ತಾ ನವರತ್ನ ಒರಿಜಿನಲ್ ಆಗಿ ಹಾಕೊಳ್ಬಹುದಾ ಅದನ್ನು? ನೋಡಿ, ಬಹುಮುಖ್ಯವಾಗಿ ನವರತ್ನಗಳಂದರೆ ಧರಿಸೋದಕ್ಕೂ ಇಲ್ಲಿ ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ ಅವ್ರಿಗೂ ಒಂದು ಒಳ್ಳೆಯ ಯೋಗ ಬೇಕು, ಕೊಡೋರಿಗೂ ಒಂದು ಒಳ್ಳೆಯ ಯೋಗ ಬೇಕು. ಅಂದರೆ ಅದು ಒಂದು ಶುಭ ಯೋಗಗಳಲ್ಲಿ ಪರಿಗಣನೆಗೆ ಬರುವಂಥದ್ದು. ಈ ನವರತ್ನಗಳಲ್ಲಿ ಶುಭರತ್ನಗಳು ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಉದಾಹರಣೆಗೆ ಸೂರ್ಯಗ್ರಹಕ್ಕೆ ಮಾಣಿಕ್ಯ ಅಂತ ಹೇಳ್ತೀವಿ, ಚಂದ್ರಗ್ರಹಣಕ್ಕೆ ಮುತ್ತು ಅಂತ ಹೇಳ್ತೀವಿ, ಮತ್ತು ಮಂಗಳ ಗ್ರಹಕ್ಕೆ ಹವಳ, ಮತ್ತು ಬುಧ ಗ್ರಹಕ್ಕೆ ಪಚ್ಚೆ, ಮತ್ತು ಗುರು ಗ್ರಹಕ್ಕೆ ನಾವು ಪುಷ್ಪರಾಗ, ಮತ್ತು ಶುಕ್ರ ಗ್ರಹಕ್ಕೆ ಜಿರ್ಕಾನು, ಮತ್ತು ಶನಿ ಗ್ರಹಕ್ಕೆ ನೀಲಮಣಿ ಹರಳು. ಇದು ಒಂದು ನವರತ್ನದ ಸಾಮಾನ್ಯವಾಗಿರುವಂಥದ್ದು. ಮತ್ತು ಇನ್ನೂ 2 ಛಾಯಾಗ್ರಹಗಳು, ರಾಹುಗೆ ಸಂಬಂಧಪಟ್ಟಂಥದ್ದು ಗೋಮೇಧಕ ಅಂತ ಹೇಳ್ತೀವಿ, ಮತ್ತು ಕೇತುಗೆ ಸಂಬಂಧಪಟ್ಟಂಥದ್ದು ವೈಡೂರ್ಯ ಅಂತ ಹೇಳ್ತೀವಿ. ಇದು ನವಗ್ರಹಗಳ ರತ್ನವಾಗಿರುವಂಥದ್ದು. ಇನ್ನು ಸಾಮಾನ್ಯವಾಗಿ ದೃಷ್ಟಿ ದೋಷಕ್ಕೆ ಹಲವಾರು ರತ್ನಗಳು ಬರುತ್ತೆ. ಹಕೀಕನ ಒಂದು ರತ್ನ ಬರುತ್ತೆ, ಮತ್ತು ಟೋಪಾಜನ ಒಂದು ರತ್ನ ಬರುತ್ತೆ. ಇನ್ನು ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂಥ ರತ್ನಗಳು ಕೂಡ ಬರುತ್ತೆ. ಅದನ್ನು ಖಂಡಿತವಾಗಿ ಧರಿಸ್ಬೋದು. ಆದರೆ ಆ ವಿಚಾರವಾಗಿ ನಾವು ಏನು ಮುಂಚೆ ತಿಳಿಸ್ಕೊಟ್ವಿ, ಅನುಷ್ಠಾನ ಆಧಾರಿತವಾಗಿ ತಿಳಿಸ್ಕೊಟ್ವಿ, ಅದನ್ನು ಮಾಡಿದ್ರೆ ಆ ನವರತ್ನಗಳು ಧರಿಸಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಮತ್ತು ಏನಾದರೂ ಅದರಿಂದ ಬ್ಯಾಡ್ ಎಫೆಕ್ಟ್ಸ್ ಅಂತ ತಾವೇನು ಕೇಳಿದ್ರಿ, ಅಂದರೆ ಏನಾದರೂ ಬ್ಯಾಡ್ ಎಫೆಕ್ಟ್ಸಿಗೆ ಬರುವಂಥದ್ದು, ಸರ್ವೇ ಸಾಮಾನ್ಯವಾಗಿ ನವರತ್ನಗಳು ಅಲ್ದಿರೋ ಬ್ಯಾಡ್ ಎಫೆಕ್ಟ್ಸಿಗೆ ಬೇರೆ ರತ್ನಗಳು ಇರುತ್ತೆ. ಆದರೆ ಬಹುಮುಖ್ಯವಾಗಿ ಈ ಒಂದು ಏನು ಜಮ್ಸನ ಭಾಗ ಅಂದರೆ ಪರಿಹಾರ ಭಾಗಕ್ಕೆ ಮುಖ್ಯ ಅವರ ಜಾತಕ ವಿಶ್ಲೇಷಣೆ, ದಶಾಭುಕ್ತಿ ಆ ವಿಚಾರವಾಗಿ ಮಾಡುವಂಥದ್ದು. ಓಕೆ, ಎಸ್ ಗುರುಜಿ, ಇನ್ನು ಕೊನೆಯದಾಗಿ ಡಾಕ್ಟರ್ ಆಫ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಸ್ಟೋರ್ ರೂಮ್ ಏನಿದೆ, ಇಲ್ಲಿ ಬರುವಂಥ ಕಸ್ಟಮರ್ಸ್ಗೆ ನೀವು ಗೈಡ್ ಮಾಡ್ತಾ ಇರ್ತೀರಾ. ಈಗ ಅದನ್ನು ಧರಿಸಿದ ಅನುಗುಣವಾಗಿ ಅವರ ಜೀವನದಲ್ಲಿ ಆದಂಥ ಬದಲಾವಣೆ ಅನುಸಾರ ಅವ್ರು ಮತ್ತೆ ಬಂದು ಕನ್ಸಲ್ಟೇಷನ್ ಮಾಡ್ತಿರ್ತಾರ. ನಿಮ್ಮ ಅನುಭವದಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೀವು ಹಂಚ್ಕೊಳ್ಳೋದಾದ್ರೆ? ನೋಡಿ, ಪರಿಹಾರ ಭಾಗವಾಗಿ ಇಲ್ಲಿವರೆಗೂ ಸುಮಾರು ಒಂದು 7,000 ರಿಂದ 8,000 ಜಾತಕಗಳನ್ನು ನೋಡಿದ್ದೀವಿ. ಅವರು ವಿಶ್ಲೇಷಿಸಿ ಈ ನಮ್ಮ ಒಂದು ಕೇಂದ್ರದಲ್ಲಿ ಯಾರು ಜೆಮ್ಸು ಜ್ಯುವೆಲ್ಸ್ನ ಬಳಸಿದ್ದಾರೆ ಅವರು ತುಂಬ ಒಳ್ಳೆಯ ಖುಷಿಯಾಗಿ ಬಂದು ಮತ್ತು ಚೆನ್ನಾಗಿದೆ ಗುರುಜಿ, ಮತ್ತು ಅವರ ಫ್ಯಾಮಿಲಿ ಆಧಾರಿತವಾಗಿ, ಅವ್ರ ರಿಲೇಟಿವ್ಸ್ ಆಧಾರಿತವಾಗಿ, ಮತ್ತು ಅವರು ಮಿತ್ರರ ವಿಚಾರವಾಗಿ ಅವರು ಮತ್ತೆ ರೆಫರ್ ಮಾಡಿ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಾವು ವೀಕ್ಷಕರಿಗೆ ಹೇಳೋದಿಷ್ಟೇ, ಡೈರೆಕ್ಟಾಗಿ ಯಾವುದು ಇದನ್ನು ಧರಿಸ್ಬೇಡಿ ಅಂತ. ಸೆಲ್ಫ್ ಮೆಡಿಕೇಷನ್ ಅಂತ ನಾವು ಹೇಗೆ ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ಹೇಳ್ತೀವಿ, ಆದರೆ ಇದು ಸೆಲ್ಫ್ ಮೆಡಿಕೇಷನ್ ಜೆಮ್ಸಲ್ಲಿ ಆಗೋದಿಲ್ಲ. ಯಾಕಂದರೆ ಅವರವರ ಕರ್ಮ ಡಿಫ್ರೆಂಟ್ ಆಗಿರುವಂಥದ್ದು. ಅವರವರ ಜಾತಕ ವಿಶ್ಲೇಷಣೆ ಮಾಡ್ಕೊಳ್ಳಿ, ನಮ್ಮ ಕೇಂದ್ರದಲ್ಲಿ ಬಂದರೆ ಜಾತಕ ವಿಶ್ಲೇಷಣೆನೂ ಇರುತ್ತೆ, ಮತ್ತು ಒಂದು ಜೆಮ್ಸ್ ವಿಚಾರವಾಗಿ ಅದರದ್ದು ಒಂದು ಕ್ಲಾರಿಟಿ, ಮತ್ತು ಅದರದ್ದು ಒಂದು ಸರ್ಟಿಫಿಕೇಷನು, ಅದರ ಒಂದು ಶುದ್ಧತೆ, ಪರಿಶುದ್ಧತೆ, ಮತ್ತು ಅದರ ಜೊತೆಯಲ್ಲಿ ನಾನು ಕೊನೆಯಲ್ಲಿ ಹೇಳಿದಂಗೆ ಹೀಲಿಂಗು, ಅಂದರೆ ನಾವು ಅದನ್ನು ಎನರ್ಜೈಸ್ ಮಾಡಿಕೊಡುವಂಥದ್ದು. ಅಂದರೆ ಆ ಶಕ್ತಿ, ಊರ್ಜಾ ಶಕ್ತಿ ಅಂತ ಹೇಳ್ತೀವಿ, ಅದನ್ನು ನಮ್ಮ ಕಡೆಯಿಂದ ಹರಳಿಗೆ ಪಾಸ್ ಮಾಡುವಂಥದ್ದು. ಆ ಹರಳು ಯಾರು ತೊಗೊತಾರೆ ಗ್ರಾಹಕರು ಅವ್ರಿಗೆ ಸಿಗುವಂಥದ್ದು. ಆ ಥರ ಮಾಡಿದ್ರೆ ಅವರಿಗೆ ಖಂಡಿತ ಇದು ಕೆಲಸ ಮಾಡುತ್ತೆ. ಎಸ್, ತುಂಬ ಧನ್ಯವಾದಗಳು ಗುರುಜಿ, ನಿಮಗೆ ಮಾಹಿತಿ ಹಂಚ್ಕೊಂಡಿದ್ದೀರಿ. ಎಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ
ಒರಿಜಿನಲ್ ಕ್ವಾಲಿಟಿ ರೂಬಿ ಆಗಿರ್ಬೋದು, ಯಾವುದೇ ಸ್ಟೋನ್ ಆಗಿರ್ಬೋದು, ಎಲ್ಲವನ್ನ ಪರೀಕ್ಷೆ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶಗಳಿದೆ ಅಂತ. ಒಂದೊಂದರೆ ಒರಿಜಿನಲ್ ಕ್ವಾಲಿಟಿ ಆದಂತಹ ಸ್ಟೋನ್ಸು ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಮಲ್ಲೇಶ್ವರಂನಲ್ಲಿರುವಂತಹ ಡಾಕ್ಟರ್ ಆಫ್ ಜೆಮ್ ಆ್ಯಂಡ್ ಜ್ಯುವೆಲ್ಸ್ ಸ್ಟೋರ್ ರೂಮಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.